ಆಯ್ತಮ್ಮ, ನಿನ್ನ ಮನ್ಸಿಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕು ಕಣೋ. ಹ್ಞೂಮ್ಮ, 108 ತೆಂಗಿನಕಾಯಿ ನನ್ನ ತಲೆ ಮೇಲೆ ಹೊಡ್ಕೊಂಡ್ರು ನನಗದು ನೋವೇ ಅನ್ನಿಸ್ಲಿಲ್ಲ. ನನ್ನವ್ರಿಗೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಅಮ್ಮ, ನಿನಗೆ ನಾನು ಏನಂತ ಗೊತ್ತಲ್ವೇನಮ್ಮ? ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದನ್ನು ಮಾಡಿಬಿಡ್ಬೇಕು. ಹಿಂದೆ ಮುಂದೆ ನೋಡೋದಿಲ್ಲ. ಆ ಕೆಲಸ ಮಾಡಿದ್ರೇ ನನ್ನ ಮನ್ಸಿಗೆ ಸಮಾಧಾನ. ಅದು ಯಾವಾಗ ಬಂದೋ ಏನೋ, ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಒಬ್ಬನೇ ಮಾತಾಡ್ಕೊಳ್ಳೋ ಚಟನ ಬಿಡಲ್ವಲ್ಲಪ್ಪ ಇವನು. ನಿನ್ನ ಬಗ್ಗೆ ನನಗೆ ಗೊತ್ತು ಕಣೋ. ಎದ್ದು ಬಂದು ಇವಾಗ ತಿಂಡಿ ತಿನ್ನು ಬಾ. ಅಮ್ಮ ಅಮ್ಮ, ಏನಮ್ಮ ನೀನು? ನಾನು ಇಷ್ಟು ಹೇಳಿದ್ರು ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ವಾ? ಅಮ್ಮ, ನನ್ನ ಮಾತಿನ ಮೇಲೆ ಅಷ್ಟು ನಂಬಿಕೆ ಅಲ್ವೇನಮ್ಮ ನಿನಗೆ? ನಂಬಿಕೆ ಅಲ್ಲ ಕಣೋ, ನನಗೆ ನಿನ್ನ ಮೇಲೆ ಇರೋದು ಪ್ರೀತಿ. ಓ ಅಮ್ಮ, ಮದರ್ ಇಂಡಿಯಾ ಅದೆಲ್ಲ ಬಿಟ್ಟಾಕಿ. ಇವಾಗ ನನಗೆ ನೀನು ಸ್ಪೆಷಲ್ ಆಗಿ ವೆರೈಟಿಗೆ ಏನಾದರೂ ತಿಂಡಿ ಮಾಡಿಕೊಡು. ಓಕೆ? ಸ್ಪೆಷಲ್ ಫುಡ್ಡಾ? ಏನಕ್ಕೆ? ಇವತ್ತು ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಅದಕ್ಕೆ. ಯಾರು ಅದು? ಅದೆಲ್ಲ ಸಸ್ಪೆನ್ಸ್. ಯು ಗೋ ಗೋ ಪ್ರಿಪೇರ್. ನನ್ನ ಕರ್ಮ. ನನ್ನ ಮಗ ಮನೆ ಬಿಟ್ಟು ಹೋದವನು ಇನ್ನೂ ವಾಪಸ್ ಬಂದಿಲ್ಲ. ಅವನು ಸತ್ತು ಹೋದ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೆಪ್ಪ. ನಿನ್ ಗಾಡಿಲಿ ಬರ್ತಿದ್ದವನು ಇದ್ದಕ್ಕಿದ್ದ ಹಾಗೆ ಬಿದ್ಬಿಟ್ಟೆ. ನಾನು ಇಲ್ಲಿಗೆ ಹೇಗೆ ಬಂದೆ? ಯಾರವರು? ಅವರು ನೋಡಿದ್ರೆ ಏನೋ ಒಂದು ಹಿತವಾದ ಫೀಲಿಂಗ್ ಇತ್ತು. ಯಾರು ಕರ್ಕೊಂಬಂದ್ರು ನನ್ನ? ಒಂಥರ ಅಮ್ಮನ ಥರಾನೇ ಅನ್ಸಿದ್ರು ಅವರು. ಅಮ್ಮ ನನ್ನನ್ನು ಕರ್ಕೊಂಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅಮ್ಮ ನನ್ನನ್ನು ಕರ್ಕೊಂಬಂದಿದ್ದು ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಏನೋ ವಿಚಿತ್ರವಾದ ಫೀಲಿಂಗ್ಸು, ಮನಸ್ಸಿಗೆ ಅರ್ಥ ಆಗದಿರೋ ಭಾವನೆಗಳು. ಇದೆಲ್ಲ ನನ್ನ ಭ್ರಮೆನಾ? ಯಾಕೆ ಹೀಗೆಲ್ಲ ಆಗ್ತಿದೆ ನನಗೆ? ಅಥವಾ ಅಮ್ಮನೇ ನನಗೆ ಸುಳ್ಳು ಹೇಳ್ತಿದ್ದಾರಾ? ಇಲ್ಲ ನನಗೇನಾದರೂ ಆಗಿದೆಯಾ? ಇಲ್ಲ 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 ಇಲ್ಲ, ನನಗೇನೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ಯಾಕೆಷ್ಟು ಯೋಚನೆ ಮಾಡ್ತಾ ಇದ್ದೀರಾ ನಾಗಮಾತ? ಅವರಿಬ್ಬರಲ್ಲಿ ನನ್ನ ಆದಿಶೇಷನ ಪುನರ್ಜನ್ಮ ಯಾರು ಅಂತ ನಿಮ್ಗೆ ಅನ್ಸುತ್ತೆ? ತ್ರಿವಿಕ್ರಮ ಹಾಗೂ ತ್ರಿಶೂಲ್ ಇಬ್ಬರನ್ನು ಭೇಟಿ ಮಾಡಿದೆ. ಇಬ್ಬರನ್ನು ನನ್ನ ಮಮತೆಯ ತಕ್ಕಡಿಯಲ್ಲಿ ಅಳತೆ ಮಾಡಿ ತೂಗಿ ನೋಡಿದೆ. ಆದ್ರೆ ಸದ್ಯಕ್ಕೆ ನನ್ಗೆ ಯಾವ ನಿರ್ಧಾರಕ್ಕೂ ಬರೋಕ್ಕಾಗ್ತಿಲ್ಲಮ್ಮ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ನಾಗಮಾತ? ಇಬ್ರು ಕೂಡ ಹೆಚ್ಚು ಕಡಿಮೆ ಒಂದೇ ತರ ಇದ್ದಾರೆ. ನಡವಳಿಕೆಯಲ್ಲಿ ಕೂಡ ವ್ಯತ್ಯಾಸನೇ ಇಲ್ಲ. ಇಬ್ರು ನೋಡಿದಾಗ್ಲೂ ಇವನೇ ನನ್ನ ಮಗ ಏನೋ ಅಂತ ಭಾವ ನನಗೆ. ಅಂದ್ರೆ ಇಬ್ರ ಬಗ್ಗೆನೂ ಹಾಗೆ ಅನಿಸ್ತಾ ಇದೆಯಾ ನಿಮ್ಗೆ? ಹೌದು ಶಿವಾನಿ, ಇಬ್ಬರು ಗುಣಗಳು ಒಂದೇ ತರ ಇದೆ. ಮಾತುಕತೆ ಕೂಡ
ಸಾಮ್ಯತೆ ಇದೆ. ತ್ರಿವಿಕ್ರಮ ನನ್ನ ಅಮ್ಮ ಅಂತ ಕರೆದ್ರೆ ತ್ರಿಶೂಲ್ ಕೂಡ ಹಾಗೆ ವರ್ತಿಸ್ದ. ಹಾಗಾಗಿ ನನಗೆ ಸತ್ಯ ಏನು ಅಂತ ಗೊತ್ತಾಗ್ತಿಲ್ಲ. ಆಗ ಮಾತಾ ನಿಜವಾದ ಆದಿಶೇಷ ಯಾರು ಅನ್ನೋದನ್ನ ನೀವಾದ್ರೂ ಕಂಡು ಹಿಡಿತೀರಾ ಅನ್ಕೊಂಡಿದ್ವಿ. ಹೌದು ಶಿವಾನಿ, ನಾನು ಹಾಗೆ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ಕಷ್ಟ ಆಗ್ತಿದೆ. ಇಬ್ಬರನ್ನು ನೋಡಿದಾಗ್ಲೂ ನನ್ನಲ್ಲಿ ಮಾತೃ ಪ್ರೇಮ ಉಕ್ಕಿ ಬಂತು. ಆದ್ರೆ ಕಂಡು ಹಿಡಿಯೋಕೆ ಕಷ್ಟ ಆಗ್ಬೋದು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹಾಗಾದ್ರೆ ನಮ್ಮ ಮುಂದಿನ ದಾರಿ? ಒಂದು ದಾರಿ ಇದೆ. ಇಬ್ಬರಲ್ಲಿ ಯಾರು ನಿಜವಾದ ನನ್ನ ಮಗನೋ ಅವನ್ನ ಈ ತಾಯಿ ಅನ್ನೋ ಬಂಧ ನನ್ನ ಹತ್ರ ಕರ್ಕೊಂಡು ಬರುತ್ತೆ. ಅಂದ್ರೆ ಅವರಿಬ್ಬರಲ್ಲೊಬ್ರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, ನಾನೇ ತಾನೇ ಅವರಿಬ್ಬರಲ್ಲಿ ಒಬ್ರಿಗೆ ತಾಯಿ ಅಂದಮೇಲೆ ಅವರ ಆತ್ಮಕ್ಕೆ ಅದರ ಅರಿವಾಗಿರುತ್ತೆ. ಹಾಗಾಗಿ ಅವರು ಮತ್ತೆ ನನ್ನನ್ನು ನೋಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಅಂತ ಬಯಸ್ತಾ ಇರ್ತಾರೆ. ಯಾರು ನನಗೋಸ್ಕರ ಪರಿತಪಿಸ್ತಾ ಇರ್ತಾರೋ ಅವನೇ ನಮ್ಮ ಆದಿಶೇಷ. ಅದ್ಯಾಕೆ ನನ್ನನ್ನೇ ಈ ತರ ಕಾಡ್ತಾ ಇದ್ದಾರೆ? ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು? ಅದ್ಯಾಕೆ ನನ್ನವರು ಅಂತ ಅನ್ಸಿದ್ರು? ಲೈಫಲ್ಲೇ ಯಾರನ್ನೂ ಹಚ್ಕೊಂಡಿಲ್ಲ ನಾನು. ಅಂಥದ್ರಲ್ಲಿ ಇವ್ರನ್ನ ನೋಡಿದಾಗ ಅದು ಯಾಕೆ ಹೀಗೆ ಅನಿಸ್ತು? ಅವ್ರನ್ನ ಇಲ್ಲೇ ನೋಡಿದ್ ನಾನು. ತಪ್ಪು ಮಾಡ್ಬಿಟ್ಟೆ. ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದ್ಯಾಕೋ ತುಂಬ ಮುಜುಗರ ಪಟ್ಬಿಟ್ಟೆ ನಾನು. ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಒಂದ್ಸಲ ನನ್ನ ಕಣ್ಣಿಗೆ ಕಾಣಿಸಿದ್ರು ಸಾಕಾಗು. ಅದೇನೋ ಕಣ್ಣಿಗೆ ಕಾಣಿಸ್ದೇ ಇರೋಂತಹ ಬಂಧ, ಅರ್ಥನೇ ಆಗದಿರೋಂತಹ ಮಮತೆ, ಏನೂ ಗೊತ್ತಾಗ್ತಿಲ್ಲ ನನಗೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನೀಲಿ, ತ್ರಿವಿಕ್ರಮ ನನ್ನ ಆದಿಶೇಷ ಅಂತ ನನಗನ್ನಿಸ್ತಾ ಇದೆ. ಹೌದು ಶಿವಾನಿ, ನಾಗಮಾತೆ ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ತಾಳೆ ಇದೆ. ಕೊನೆಗೂ ನನಗೆ ನನ್ನ ಆದಿಶೇಷ ಸಿಕ್ಬಿಟ್ಟ. ನೀಲಿ, ನನ್ನ ಆದಿಶೇಷ ಸಿಕ್ಬಿಟ್ಟ. ಏನೋ ತ್ರಿಶೂಲ್, ಏನ್ ಚಿಕೇಶ್ ಮಾಡ್ರೆ ನೀವೇನ್ ಇಲ್ಲಿ? ಕಾರ್ ಏನಾದ್ರು ಕೈ ಕೊಡ್ತಾ? ಕೈ ಕೊಟ್ಟಿರೋದು ಕಾರಲ್ಲ, ನನ್ನ ಬ್ರೇನು. ಯಾಕೆ ಚಿಕೇಶ್ ಮಾಡ್ರೆ, ಏನಾಯ್ತು? ನನ್ನ ಇಲ್ಲೊಬ್ರು ಲೇಡಿ ನನ್ನ ಕಾರಿಗೆ ಅಡ್ಡ ಬಂತು ತ್ರಿಶೂಲ್. ಅವರು ನೋಡ್ತಾ ಇದ್ರೆ ಅದೇನೋ ಒಂಥರ ವಿಚಿತ್ರವಾದ ಫೀಲಿಂಗು. ಏನೋ ನಮ್ಮವರು ಅನ್ನೋ ಥರ. ನಾನು ಮೊದಲೇ ಅವ್ರನ್ನ ಮೀಟ್ ಮಾಡಿದ್ದೀನೇನೋ, ತುಂಬ ಮಾತಾಡ್ಸಿದ್ದೀನೇನೋ ಅನ್ನೋ ಥರ ಫೀಲಿಂಗು. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಬರೀ ಇದೇ ಯೋಚನೆ ಆಗಿದೆ ತ್ರಿಶೂಲ್. ಯಾಕೆ ಹೀಗಾಗ್ತಿದ್ಯೋ ಗೊತ್ತಾಗ್ತಿಲ್ಲ ನನಗೆ. ಕೊನೆಗೂ ನನ್ನ ಅನುಮಾನಗಳೆಲ್ಲ ಬಗೆಹರಿದ್ವು ನೀಲಿ, ಅಲ್ವಾ? ಅಲ್ಲ ಚಿಕೇಶ್ ಮಾಡ್ರೆ, ನನ್ನ ಮನ್ಸಿನ ಮಾತು ನೀವ್ ಹೇಳ್ತಾ ಇದ್ದೀರಲ್ಲ. ಹೇಯ್, ಏನೋ ಹಂಗಂದ್ರೆ? ಅದು ನೆನ್ನೆ ನನ್ನ ಬೈಕಲ್ಲಿ ಬರ್ತಾ ಇದ್ದೆ, ಬಿದ್ಬಿಟ್ಟೆ ಚಿಕೇಶ್ ಮಾಡ್ರೆ. ಏನಾಯ್ತು? ಇಲ್ಲ ಇಲ್ಲ, ನನಗೇನು ಆಗಿಲ್ಲ ಚಿಕೇಶ್ ಮಾಡ್ರೆ, ಆರಾಮಾಗೇ ಇದ್ದೀನಿ. ನಾನು ಬರಬೇಕಾದ್ರೆ ಬೈಕಲ್ಲಿ ಬಿದ್ಬಿಟ್ನಲ್ಲ, ಒಂದು ಹೆಂಗ್ಸ್ ಬಂದು ನನಗೆ ಸಹಾಯ ಮಾಡಿದ್ರು. ಅವ್ರನ್ನ ನೋಡಿದ ತಕ್ಷಣ ಕೈ ಎತ್ತು ಮುಗಿಯೋಣ ಅಂತ ಅನ್ನಿಸ್ತು. ಒಂಥರ ಅಮ್ಮ ಅನ್ನೋ ಫೀಲಿಂಗ್ ಬರ್ತಾ ಇತ್ತು.
ಅದಕ್ಕೆ ಇವಾಗ ಅವ್ರು ಸಿಗ್ತಾರೇನೋ ಅಂತ ನಾನು ಬಿದ್ದಿದ್ದ ಜಾಗಕ್ಕೆ ಹುಡ್ಕೊಂಡು ಹೊರಟಿದ್ದೆ. ಏನಿದು ನೀಲಿ? ಇವರಿಬ್ರಿಗೂ ಒಂದೇ ಥರದ ಭಾವನೆಗಳಿದೆಯಲ್ಲ. ಇವರಿಬ್ರಲ್ಲಿ ನಿಜವಾದ ಆದಿಶೇಷ ಯಾರು ಅಂತ ನಾವು ಹೇಗೆ ಕಂಡುಹಿಡಿಯೋದೀಗ? ಯಾಕೆ ಇರ್ತಾ ಇದೆಯಾ? ಸರ್, ಹಾವು. ಎಲ್ಲಿ? ಏನಾಯ್ತು? ಹಾವು. ಹಾವು ಹಾವಲ್ಲ, ಹಾವಿನ ಪೋರೆ ಅಲ್ಲ. ಹಾವಿನ ಪೋರೆ ಬಾವಾಜಿ ರೂಮಲ್ಲಿ ಅಂದ್ರೆ ಏನ್ ಅರ್ಥ? ದೊಡ್ಡ ಯಜಮಾನ್ರೆ, ಹಾವಿನ ಪೊರೆ ಇದೆ. ಚೇಚೆ, ಇದು ಹಾವಿನ ಪರ ಅಲ್ಲ, ಏನೋ ಕಸ. ಈ ತ್ರಿವಿಕ್ರಮ್ ಪೇಂಟಿಂಗ್ಗೋಸ್ಕರ ಯಾವುದೋ ಮೆಟೀರಿಯಲ್ ತಂದಿರಬೇಕು, ಅದೇ ಬಿದ್ದಿದೆ ಅನ್ಸುತ್ತೆ. ಗಾಬರಿ ಆಗ್ಬೇಡಿ. ಹಂಗಲ್ಲ ಬಾವುಜಿ, ಅದು ಯಾಕೋ ನೋಡಿದ್ರೆ ಹಾವಿನ ಪೊರೆ ಥರನೇ ಇದೆಯಲ್ಲ. ಹೇಯ್, ಹೇಳ್ತಾ ಇದ್ದೀನಿ ತಾನೆ, ನಿನ್ಗಿನ್ ಚೆನ್ನಾಗಿ ನನಗೆ ಗೊತ್ತು. ಅವೆಲ್ಲ ಏನೂ ಅಲ್ಲ, ಕ್ಲೀನ್ ಮಾಡ್ಕೊಳಮ್ಮ. ನಿನಗೆ ಹೇಳ್ತಾರ, ಕ್ಲೀನ್ ಮಾಡ್ಕೋ. ದೊಡ್ಡ ಯಜಮಾನ್ರೆ, ಅದು ಏನು ಅನುಮಾನ ಬೇಡ, ನೀವು ಅಂದ್ಕೊಂಡಾಗ ಏನೂ ಇಲ್ಲ. ನಡೀರಿ. ಅಲ್ಲ ಬಾವುಜಿ, ಅದು ಹಾವಿನ ಪೊರೆ ಥರನೇ ಇದೆ. ಈ ಕಾಳಿಂಗ ಸಬ್ಬ ಸಾರಿ ಬಾವುಜಿ. ಅದು ಹೇಗೆ ಸಾಧ್ಯ? ಇಬ್ರು ನನ್ನನ್ನು ಹುಡ್ಕೊಂಡು ಬಂದಿದ್ರಾ? ಹೌದು ನಾಗಮಾತ, ಇಬ್ರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ರು. ಇಬ್ರಲ್ಲೂ ನಿಮ್ಮನ್ನ ನೋಡ್ಬೇಕು ಎಂಬ ಕಾತುರತೆ ಎತ್ತ ಕಾಣಿಸ್ತಾ ಇತ್ತು. ಹೇಗೆ ಸಾಧ್ಯ? ಆತ್ಮ ಒಂದೇ, ಅದು ಸೇರೋ ದೇಹನೂ ಒಂದೇ. ಆತ್ಮ ಎರಡಾಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರಿಬ್ಬರಲ್ಲಿ ಯಾರೋ ಒಬ್ಬ ಮಾತ್ರ ಆದಿಶೇಷ ಆಗಿರೋಕ್ ಸಾಧ್ಯ. ಅಂಥದ್ರಲ್ಲಿ ಇಬ್ರು ನನ್ನನ್ನ ಹೇಗೆ ಹುಡ್ಕೊಂಡು ಬಂದ್ರು ಅಂತ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಬಹುಶಃ ಇಬ್ರು ಒಂದೇ ಸಲ ಹುಟ್ಟಿದಲ್ಲ, ಹಾಗಾಗಿ ಇಬ್ಬರು ಓಡಾಟ, ಒಡನಾಟ, ಗುಣಗಳು ಎಲ್ಲ ಒಂದೇ ಇದೆ ಅನಿಸ್ತಾ ಇದೆ. ಆಗಿರ್ಬೋದು, ಆದರೆ ಇದರಿಂದ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಯ್ತಲ್ವಾ? ಹೌದು, ಅವರಿಬ್ರು ಒಂದೇ ಥರ ಇರೋದು ನಮಗೆ ಕಷ್ಟನೇ. ಆದರೆ ಇದಕ್ಕೊಂದು ದಾರಿ ಕಾಣಿಸ್ತಾ ಇದೆ. ಏನದು? ನನ್ನ ಕಠೋರ ವಿಷದ ಪ್ರಯೋಗ. ಆದರೆ ನಾಗಮಾತ, ನಿಮ್ಮ ವಿಷ ಇಡೀ ನಾಗಲೋಕದಲ್ಲಿ ಅತ್ಯಂತ ಘೋರವಾದ ವಿಷ. ಯಾವ ಸಂದರ್ಭದಲ್ಲೂ ಕೂಡ ಅದನ್ನ ಮತ್ತೊಬ್ಬರ ಮೇಲೆ ಪ್ರಯೋಗ ಮಾಡಿರೋ ಉದಾಹರಣೆನೇ ಇಲ್ವಲ್ಲ. ಆದರೆ ಈಗ ಅದಕ್ಕೆ ಸಮಯ ಬಂದಿದೆಯಲ್ಲ ಶಿವಾನಿ. ನನ್ನ ವಿಷ ಅಪಾಯಕಾರಿನೇ, ಆದರೆ ಅದು ನನ್ನ ಮಗುವಿಗಲ್ಲ. ನನ್ನ ವಿಷದಿಂದ ನನ್ನ ಮಗ ಸಾಯೋದಿಲ್ಲ. ಅದನ್ನ ಬೇರೆ ಯಾರೇ ಸೇವಿಸಿದ್ರು ಸಾವು ಖಂಡಿತ. ಆದರೆ ನನ್ನ ಕರುಳ ಬಳ್ಳಿಗೆ ಯಾವ ಹಾನಿಯೂ ಆಗೋಲ್ಲ. ಆದರೆ ಇದರಿಂದ ಒಬ್ಬ ಮಾತ್ರ ಬದುಕುಳಿಯಕ್ಕೆ ಸಾಧ್ಯ ಅಲ್ವಾ? ಹೌದು ಶಿವಾನಿ, ಹೌದು. ಆದರೆ ಈಗ ನಮ್ಮ ಉದ್ದೇಶದ ಮುಂದೆ ಯಾವ ಯೋಚನೆನೂ ಬೇಡ ಅಲ್ವಾ?
ಆದರೆ ನಾಗಮಾತ ಹಿಂದೊಮ್ಮೆ ಇದೇ ಸನ್ನಿವೇಶ ಬಂದಾಗ ನಾನು ತುಂಬ ನೊಂದಿದ್ದೆ. ನೀನು ನಿನ್ನ ಭಾವನೆಗಳನ್ನು ಈಗ ಹತೋಟಿಯಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಶಿವಾನಿ. ಈಗ ನಮಗೆ ಆದಿಶೇಷ ಯಾರು ಅನ್ನುವುದನ್ನು ಕಂಡುಹಿಡಿಯೋದು ತುಂಬಾ ಮುಖ್ಯ. ನಾಗಮಣಿ ಎಲ್ಲಿದೆ ಅಂತ ಹುಡುಕೋದು ತುಂಬಾ ಮುಖ್ಯ. ಆ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೂ ತ್ರಿಶೂಲ್ ಮೇಲೆ ನೀನು ವಿಷ ಪ್ರಯೋಗ ಮಾಡಲೇಬೇಕು. ಸರಿ ನಾಗಮಾತ, ಹೇಳ್ದಾಗೆ ಮಾಡ್ತೀನಿ. ಹಾ, ನಾನಿಗೆ ವಿಷ ಕೊಡ್ತೇನೆ. ನೀನು ಉಪಾಯವಾಗಿ ಅದನ್ನ ಅವರಿಬ್ರು ಸೇವಿಸೋ ಹಾಗೆ ಮಾಡು. ಅದನ್ನ ಸೇವಿಸಿ ಬದುಕಿ ಉಳಿದವನೇ ನಮ್ಮ ಆದಿಶೇಷ. ಸರಿ, ಹಾಗೆ ಮಾಡ್ತೀನಿ. ಮತ್ತೊಬ್ಬನ ವಿಧಿಯ ಬಗ್ಗೆ ಚಿಂತೆ ಬೇಡ. ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಜೀವಕ್ಕೆ ಮೋಕ್ಷ ಸಿಗುತ್ತೆ. ಹಾವಿನ ಪೊರೆ ನನ್ನ ರೂಮ್ನಲ್ಲಿ ಹೇಗೆ ಬಂತು? ನನ್ನ ಮೈ ಬಣ್ಣ ಯಾಕೆ ಹಾವಿನ ಬಣ್ಣ ಆಗ್ತಾ ಇದೆ? ಮೊನ್ನೆ ನಾಗಮಣಿ ಮುಂದೆ ತಪಸ್ಸು ಕೂತಾಗ ಮೈಯಲ್ಲಿ ವಿದ್ಯುತ್ ಶಕ್ತಿನೇ ಹರಿದಂಗಾಯ್ತು. ಈಗ ಹೀಗಾಗ್ತಾ ಇದೆ. ಆ ನಾಗಮಣಿ ಶಕ್ತಿ ನನಗೆ ವರ್ಗಾವಣೆ ಆಗ್ತಾ ಇದೆಯಾ? ನೋ 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 ನೋ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಮ್ಮ ಬಂದ್ರು ಅನ್ಸುತ್ತೆ. ಇನ್ನೇನು ಬಂದಾಗಿದೆ. ಬನ್ನಿ ಮೇಡಮ್. ಹಾಯ್. ಹಾಯ್ ಮೇಡಮ್. ಸಾರಿ, ಲೇಟ್ ಆಯ್ತಾ? ಲೇಟ್ ಏನಾಗಿಲ್ವಲ್ಲ ಮೇಡಮ್, ಕರೆಕ್ಟ್. ಅರೆ ಶಿವಾನಿ, ಚೆನ್ನಾಗಿದ್ಯೇನಮ್ಮ? ಚೆನ್ನಾಗಿದ್ದೀನಿಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಮ್ಮ ಒಳಗಡೆ. ಮೇಡಮ್ ಒಂದು ನಿಮಿಷ. ಅಮ್ಮ ಇವರು ನನ್ಗೆಷ್ಟು ನಾನು ಕರ್ಕೊಂಡ್ಬರ್ತೀನಿ. ಅಲ್ವೋ? ಅಮ್ಮ ಗ್ಯಾಸ್ ಆಫ್ ಮಾಡಿಲ್ಲ, ನೋಡಿ ಸ್ಮೆಲ್ ಬರ್ತದೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಮೇಡಮ್ ಅದು ನಮ್ಮಮ್ಮಗೆ ಸ್ವಲ್ಪ ಕಾಳಜಿ ಜಾಸ್ತಿ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಬನ್ನಿ ಮೇಡಮ್. ನಮ್ಮಮ್ಮ ನಿಮಗೋಸ್ಕರ ಸ್ಪೆಷಲ್ ಫುಡ್ ಮಾಡಿದ್ದಾರೆ, ಹಾಗೆ ತಿನ್ಕೊಂಡು ಮಾತಾಡೋಣ. ಅಮ್ಮ ತಗೊಂಬ, ಬೇಗ ಬಡ್ಸಮ್ಮ. ನೀನು ಸುಮ್ಮನೆ ಕೂತ್ಕೊಳ್ಳೋ, ನಾನು ಬಡಿಸ್ತೀನಿ. ನೀನು ಅವತ್ತು ನನ್ನನ್ನು ಕಾಪಾಡಿದೆ. ಇವತ್ತು ನೀನು ನಮ್ಮ ಮನೆಗೆ ಬಂದಿರೋದೆ ನಾನು ಮಾಡಿದ ಪುಣ್ಯ. ನಾಗಮಾತ ಕೊಟ್ಟಿರೋ ವಿಷಯನ ನಾನು ಹೇಗಾದರೂ ಮಾಡಿ ಊಟದೊಳಗೆ ಬೆರೆಸಲೇಬೇಕು. ಏನು ಮಾಡಲಿ? ಮೇಡಮ್ ತಿನ್ನಿ ಮೇಡಮ್. ಹಾಂ, ತಿಂತೀನಿ.